ಇದೆಲ್ಲದರ ನಡುವೆನೇ ಮೊನ್ನೆ ಆದಂತಹ ದಾಳಿಯ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿ ರಾಜಕಾರಣ ಬಹಳ ಜೋರಾಗಿ ನಡೀತಾ ಇದೆ. ಅಂತ ರಾಜಕಾರಣಕ್ಕೆ ತುಪ್ಪ ಸುರಿದಿದ್ದೆ ಮುಖ್ಯಮಂತ್ರಿಗಳು ಕೊಟ್ಟಂತ ಒಂದು ಹೇಳಿಕೆ, ಅದಾದ ನಂತರ ಆರ್.ಬಿ. ತಿಮ್ಮಾಪುರ ಕೊಟ್ಟಂತ ಹೇಳಿಕೆ. ಅದರಲ್ಲೂ ಕೂಡ ಆರ್.ಬಿ. ತಿಮ್ಮಾಪುರ ಅವರು ಈ ಏನು ಮೊನ್ನೆ ಆದಂತ ಟೆರರ್ ಅಟ್ಯಾಕ್ ನಲ್ಲಿ ಏನು ಧರ್ಮ ನೋಡ್ ಹೊಡೆದ್ರ ಅಂತ ಕೇಳಿದಂಥದ್ದು ಮಾತುಗಳಿತ್ತಲ್ಲ, ಅದು ಸಹಜವಾಗಿ ಹಲವರನ್ನ ಕೆರಳಿಸಿದೆ. ಆದರೆ ಆ ಮಾತಿಗೆ ಇವತ್ತು ಅವರು ಉಲ್ಟಾ ಹೊಡೆದಿದ್ದು ನಾನು ಹಂಗೆ ಹೇಳಲೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅವರು ವಾದ ಹೊಡೆದೋಕೆ ಶುರು ಮಾಡಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಮೊನ್ನೆ ಆಡಿದಂಥ ಮಾತು ಇದು ಸಹಜವಾಗಿ, ಆಮೇಲೆ ಅವ್ರು ಮಾತಾಡಿದಂಥ ಮಾತು ಪಾಕಿಸ್ತಾನ ಮಾಧ್ಯಮದಲ್ಲೆಲ್ಲ ಬಿತ್ತರ ಆಗಿದ್ದು, ಬಿಜೆಪಿಗೆ ಒಂದು ಅಸ್ತ್ರ ರೂಪದಲ್ಲಾಗಿದ್ದು, ಒಂದು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಂದು ನರೇಟಿವ್ ಸೆಟ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅವಕಾಶ ಆಗಿದೆ. ಭಾಳ ಅದಕ್ಕೆ ಸಂಬಂಧಪಟ್ಟಂಗಿನ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ರಾಜ್ಯದಲ್ಲಿ ಏನೇನು ರಾಜಕಾರಣ ಆಗ್ತಾ ಇದೆ ಈ ಅಟ್ಯಾಕಿಗೆ ಸಂಬಂಧಪಟ್ಟಂಗೆ ಅದೇಗೆ ಮುಂದುವರೆದಿದೆ ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬ. ಪಾಕಿಸ್ತಾನ ಭಾರತದ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಪಾಕ್ಗೆ ತಕ್ಕ ಪಾಠ ಕಲಿಸೋಕೆ ಯುದ್ಧ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಿದೆ. ಬಿಜೆಪಿಯು ಒತ್ತಾಯ ಮಾಡ್ತಿದೆ. ದೆಹಲಿಯ ಕಾಂಗ್ರೆಸ್ ನಾಯಕರು ಕೂಡ ದೇಶದ ಪರ ಇದ್ದೀವಿ ಅಂತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಯುದ್ಧದ ಅಗತ್ಯವಿಲ್ಲ, ನಾವು ಯುದ್ಧದ ಪರ ಇಲ್ಲ ಅಂದಿರೋದು ದೇಶದಾದ್ಯಂತ ಕಿಚ್ಚು ಹಚ್ಚಿದೆ. ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಈ ಕ್ರಮಗಳು ತಗೋಬೇಕು ಅಷ್ಟೇ. ನಾವು ವಿದ್ಯುತ್ ಪರ ಇಲ್ಲ. ನಾವು ಯುದ್ಧ ಬೇಡ ಸಿಎಂ ಹೇಳಿಕೆ, ರಾಜಕೀಯ ಜಟಾಪಟಿ. ಪಾಕ್ನಲ್ಲಿ ಸಿಎಂ ಫೇಮಸ್ ಎಂದು ಅಶೋಕ್ ಕೆಂಡ. ಸಿದ್ದರಾಮಯ್ಯ ಅಂತೂ ಇವತ್ತು ಫೇಮಸ್ ಆಗ್ಬಿಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಫೇಮಸ್ ಅಂದ್ರೆ ಸಿದ್ದರಾಮಯ್ಯನವರೇ. ಇವತ್ತು ಯುದ್ಧದ ಅನಿವಾರ್ಯತೆ ಇಲ್ಲ ಅಂದಿರೋ ಸಿಎಂ ವಿರುದ್ಧ ಬೆಂಕಿಯುಗುಳಿದ ಅಶೋಕ್. ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ಫುಲ್ ಫೇಮಸ್ ಆಗಿದ್ದಾರೆ, ಲಾಹೋರ್ನಲ್ಲಿ ಸ್ಪರ್ಧೆ ಮಾಡಿದ್ರೆ 1 ಲಕ್ಷ ಮತಗಳಿಂದ ಗೆಲ್ತಾರೆ ಅಂದ್ರು. ಇದು ಒಂದು ರೀತಿ ದೇಶಕ್ಕೆ ಮಾಡ್ತಕ್ಕಂಥ ಅವಮಾನ. ಈಗ ಇವರೆಲ್ಲರ ಹೆಸರುಗಳು, ಸಿದ್ದರಾಮಯ್ಯ ಅಂತೂ ಇವತ್ತು ಫೇಮಸ್ ಆಗ್ಬಿಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಫೇಮಸ್ ಅಂದರೆ ಸಿದ್ದರಾಮಯ್ಯನವರೇ. ಇವತ್ತು ಓಡ್ತಾ ಇದೆ 1 ಲಕ್ಷ. ಲಾಹೋರಲ್ಲಿ ನಿಂತರೆ 1 ಲಕ್ಷಕ್ಕೆ 1 ಓಟೂ ಕಡಿಮೆ ಆಗಲ್ಲ. ಒಂದು ಟ್ರೈ ಮಾಡ್ಬೇಕು ಅವರು, ಯಾಕಂದ್ರೆ ಅಲ್ಲಿ ಎಲ್ಲ ಪತ್ರಿಕೆ ಇವ್ರನ್ನ ಹಾಡಿ ಹೊಗಳಿಬಿಟ್ಟವ್ರು. ಸಿಎಂಗೆ ಪಾಕ್ ರತ್ನ ಕೊಡೋದು ಫಿಕ್ಸ್ ಎಂದ ಅಶೋಕ್. ಸಿದ್ದರಾಮಯ್ಯನ ಅಲ್ಲಿ ಕರೆದು ನಾವು ಹೆಂಗೆ ಭಾರತ ರತ್ನ ಕೊಡ್ತಿರೋ ಹಂಗೆ ಪಾಕಿಸ್ತಾನದ ರತ್ನವನ್ನ ಕೊಡುವಂಥದ್ದಕ್ಕೆ ಬರ್ದು ಮಾಡ್ಕೊಳ್ಳಿ. ಇವತ್ತು ಹೇಳಿದ್ದೀನಿ 100% ಕರೆದು ಕೊಡ್ತಾರೆ. ಇವರು ನಿಶಾನಿಯೇ ಪಾಕಿಸ್ತಾನ ಕೊಡ್ತಾರೆ, ಗ್ಯಾರಂಟಿ ಕೊಡ್ತಾರೆ. ಏನೇ ಕ್ರಮ ಕೈಗೊಳ್ತೀನಿ ಅಂದ್ರೂ ಹೋಗಿರೋ 26 ಜನ ವಾಪಸ್ ಬರ್ತಾರಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಇದಕ್ಕೆ ಅಶೋಕ್ ಕೌಂಟರ್ ಕೊಟ್ಟಿದ್ದು ಹೀಗೆ. ಅದು ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡೋಕ್ಕಾಗಲಿಲ್ಲ. ಅವ್ರಿಗೆ ಜನ ನಂಬ್ಕೊತಾರೆ, ಕೊಡಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಮೊನ್ನೆ ಹೇಳಿದ್ರು 27 ಜನನ ನಾವು ವಾಪಸ್ ತರಕ್ಕಾಗುತ್ತಾ ಅಂದರು. ನೆನ್ನೆ ಉಲ್ಟಾಪ ಪೂರ್ತಿ ತಿರ್ಚಿಬಿಟ್ಟಿದಾರಂತೆ. ಹೆಂಗ್ರಿ ತಿರ್ಚಕ್ಕಾಗತ್ತೆ? ನಿನ್ನ ಮಾತನ್ನ ತಿರ್ಚಿಬಿಡೋಕ್ಕೆ ಏನು ತಿರ್ಚಕ್ಕದೇನು ಪೆನ್ಸಿಲಲ್ಲಿ ಬರೆದಿದ್ದೀರಾ? ಏನೋ ಪೆನ್ಸಿಲಲ್ಲಿ ಬರೆದ್ರೆ ರಬ್ಬರ್ ತಗೊಂಡು ಹೊಡೆಸ್ಬಿಡ್ಬೋದಪ್ಪ. ಧರ್ಮ ಕೇಳಿ ಹೊಡೆದಿಲ್ಲ ಅಂದಿಲ್ಲ ತಿಮ್ಮಾಪುರ ಯೂಟರ್ನ್. ಧರ್ಮ ಕೇಳಿ ಉಗ್ರರು ಹೊಡೆದಿಲ್ಲ ಅಂತ ಸಚಿವ ತಿಮ್ಮಾಪುರ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಖಂಡನೆ ವ್ಯಕ್ತವಾಗಿತ್ತು. ಇದೀಗ ಯೂಟರ್ನ್ ಹೊಡೆದ ಸಚಿವ ಹಾಗೆ ಹೇಳಿಯೇ ಇಲ್ಲ ಅಂದ್ರು. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯೋಕ್ಕಾಗತ್ತೆ? ನೀನೇ ಪ್ರಾಕ್ಟಿಕಲ್ ಇದು ಯೋಚನೆ ಮಾಡಿ. ಹೊಡಂಗೆ ಹೊಡಿತಾನೆ, ಓಡಿ ಹೋಗ್ತಾನೆ. ಅವನು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾರಿಗಿರುತ್ತೆ? ನಾವೆಲ್ಲರೂ ದೇಶದ ಪಕ್ಷ ಪಂಗಡ ಧರ್ಮ ಇಲ್ಲಿ ರಾಜಕಾರಣ ತರಲಾರದೆ ಎಲ್ಲರೂ ಒಗ್ಗಟ್ಟಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಾವು ಎದುರಿಸಬೇಕೇ ವಿನ ಅದರಲ್ಲಿ ನೀವು ಸಣ್ಣ ಪುಟ್ಟ ವಿಷಯಗಳನ್ನ ಹಿಂಗಂದ್ರಲ್ಲ ಹಂಗಂದ್ರೆ ಅದು ದೇಶಕ್ಕೆ ಒಳ್ಳೆಯದು. ಇಟ್ಸ್ ನಾಟ್ ಗುಡ್. ದೇಶದ ಪ್ರಧಾನಿಗಳಿದ್ದಾರೆ, ಬೇಹುಗಾರಿಕೆನ ಭದ್ರತೆ ಮಾಡಿಕೊಳ್ಳಿ. ಧರ್ಮ ನೋಡಿ ಹೊಡೆದಿಲ್ಲ ಅಂತ ನಾ ಹೇಳೇ ಇಲ್ಲ. ಹಾಗೆ ಇಂಥದ್ರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ ವಿನ. ಕೇಂದ್ರದ ಜೊತೆ ನಾವಿದ್ದೀವಿ ಎಂದ HDD. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲರೂ ಬೆಂಬಲ ಕೊಡ್ತೀವಿ ಅಂತೇಳಿ ವಿತ್ ಒನ್ ವಾಯ್ಸ್ ಹೇಳಿದ್ದಾರೆ. ನಾನು ಒಬ್ಬ ಪ್ರಜೆ, ನಾನು ಕೂಡ ಹೇಳಿದ್ದೇನೆ.
ಬೆಂಗಳೂರಿನಲ್ಲಿ ಮಾತನಾಡಿದ ಪೇಜಾವರ ವಿಶ್ವಪ್ರಸನ್ನ ಶ್ರೀ ಉಗ್ರರನ್ನ ಹುಡುಕಿ ಹೊಡೆಯಬೇಕು ಅಂದ್ರು. ಯುದ್ಧ ಮಾಡೋದು ಒಂದು, ಎರಡು ಕಡೆ ಅಪಾರವಾಗಿರುವಂತಹ ಸೇನೆ ನಾಶ ಆಗತ್ತೆ. ಹಾಗಿಲ್ಲದೆ ಯಾರು ದುಷ್ಟರಿದ್ದಾರೆ ಅವರನ್ನಷ್ಟೇ ಹುಡುಕಿ ಸಂಹಾರ ಮಾಡಿದರು. ಇನ್ನು ಪ್ರಚೋದನಕಾರಿ ಭಾಷಣ ಮಾಡಿದ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್, ಹೆಣ್ಣು ಮಕ್ಕಳು ವ್ಯಾನಿಟಿ ಬ್ಯಾಗ್ನಲ್ಲಿ ಚೂರಿ ಇಟ್ಕೊಳ್ಳಿ, ಹಿಂದೂಗಳು ಮನೆಯಲ್ಲಿ ತಲ್ವಾರ್ ಇಟ್ಕೊಳ್ಬೇಕು ಅಂದ್ರು. ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ, ಅವ್ರ ಹತ್ರ ಉಂಟಲ್ಲ. ವ್ಯಾನಿಟಿ ಬ್ಯಾಗಿನಲ್ಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ ಪೌಡರ್, ಒಂದು ಬಾಚಣಿಗೆ ಇರಲಿ, ನನಗೆ ಬೇಜಾರೇನಿಲ್ಲ. ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು, ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಮನೆಯಲ್ಲಿ ತಲವಾರು ಉಂಟಾ, ಒಂದೊಂದು ತಲವಾರು ಇಟ್ಟುಕೊಳ್ಳಿ. ಯುದ್ಧ ಅನಿವಾರ್ಯ ಇಲ್ಲ ಎಂಬ ಸಿದ್ದರಾಮಯ್ಯ ಹೇಳಿಕೆ ತೀವ್ರ ಜಟಾಪಟಿಗೆ ಕಾರಣವಾಗಿದೆ. ಪಾಕಿಸ್ತಾನದಲ್ಲಿ ಫೇಮಸ್ ಆಗೋಕೆ ಹೀಗೆ ಹೇಳಿದ್ದಾರೆಂತ ಆರ್ ಅಶೋಕ್ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.